ನಮಸ್ತೆ ಸ್ನೇಹಿತರೆ, ಇವತ್ತೊಂದು ಸಲಾಡ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಚಿಕನ್ ಸೀಸರ್ ಸಲಾಡ್ ಅಂತೇಳಿ. ತುಂಬಾ ಇಷ್ಟ ಆಗುತ್ತೆ ಇದು ಸಲಾಡ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ನಿಮ್ಗೆ ಹೇಳಿಕೊಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಓಕೆ ಸ್ನೇಹಿತರೆ, ಈಗ ನಾವು ಈ ಸಲಾಡ್ಗೆ ಏನೆಲ್ಲ ಮ್ಯಾರಿನೇಟ್ ಮಾಡುವ ಮೊದಲು ಚಿಕನ್ ಅನ್ನು ಏನೆಲ್ಲ ಬೇಕಂತ ಹೇಳ್ತಿದ್ದೀನಿ. ಮೊದಲು ಮಸ್ಟರ್ಡ್ ಸಾಸ್ ಅನ್ನು ನಾನು ಹಾಕ್ತಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಮಸ್ಟರ್ಡ್ ಸಾಸ್, ಒಂದು 2 ಸ್ಪೂನ್ ಅಷ್ಟು ಮಸ್ಟರ್ಡ್ ಸಾಸ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಆಲ್ ಮಿಕ್ಸ್ ಮಸಾಲ ಹಾಕ್ತಿದ್ದೀನಿ, ಸ್ವಲ್ಪ ಒಂದು ಸ್ಪೂನ್ ಅಷ್ಟು, 1 ಟೀ ಸ್ಪೂನ್. ಓಕೆ, ಹಾಗೆ ಚಿಕನ್ ಮಸಾಲ ಹಾಕ್ತಿದ್ದೀನಿ 1 ಟೀ ಸ್ಪೂನ್. ನೆಕ್ಸ್ಟ್ ಕ್ಯುಮಿನ್ ಮಸಾಲ ಹಾಕ್ತಾ ಇದ್ದೀನಿ 1 ಟೀ ಸ್ಪೂನ್. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ನೀವು ರೆಡಿಮೇಡ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲಿ ನೀವು ತಯಾರಿಸಿದಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಕೂಡ ಯೂಸ್ ಮಾಡ್ಬೋದು. ಅದರ ಜೊತೆಗೆ ಲೆಮನ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಫ್ ಲೆಮನ್ ವಾಟರ್. ಅದರ ಜೊತೆಗೆ ಸ್ವಲ್ಪ ಆಯಿಲ್, 1 ಟೇಬಲ್ ಸ್ಪೂನ್ ಆಯಿಲ್. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಸಾಸ್ ರೆಡಿ ಆಗ್ತಾ ಇದೆ. ಓಕೆ, ತುಂಬಾ ಅದ್ಭುತವಾದ ಸಾಸ್ ರೆಡಿ ಆಯಿತು. ಈಗ ನಾವು ಕಟ್ಟಿಂಗ್ ಮಾಡಿದಂತ ಚಿಕನ್ ಅನ್ನು ನಾನು ಚೆನ್ನಾಗಿ ಸ್ವಲ್ಪ ವೈಡ್ ಆಗಿ ನಾನು ಕಟ್ ಮಾಡಿದ್ದೀನಿ. ನೀವು ನೋಡ್ಕೋಬಹುದು, ಇದು ಬ್ರೆಸ್ಟ್ ಪೀಸ್ ಆಗಿದೆ ಚಿಕನ್ದು. ಚೆನ್ನಾಗಿ ಒಂದು ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಅದನ್ನು ಮ್ಯಾರಿನೇಟ್ ಮಾಡೋಣ. ಸ್ನೇಹಿತರೆ, ಈಗ ನಾನು ಈ ಸೀಸರ್ ಸಲಾಡ್ಗೆ ಬೇಕಾದಂತ ಸಾಸ್ ಅನ್ನು ಮಾಡ್ತಿದ್ದೇನೆ. ವೈಟ್ ಸಾಸ್ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಮೊದಲಿಗೆ ನಾವು ಮಯೋನೈಸ್ ಸಿಗುತ್ತೆ, ಮಯೋನೈಸ್ ಅನ್ನು ಒಂದು 2 ಸ್ಪೂನ್ ಆಗುವಷ್ಟು ಮಯೋನೈಸ್ ಅನ್ನು ಹಾಕಿದ್ದೇನೆ ನಾನು. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಯೋಗರ್ಟ್ ಮೊಸರನ್ನು ಹಾಕಿದ್ದೇನೆ. ಹಾಗೆ ಒಂದು ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ, ವೈಟ್ ವೆನಿಗರ್ ಇದು. ಓಕೆ, ಮಸ್ಟರ್ಡ್ ಸಾಸ್ ಅನ್ನು ಹಾಕ್ತಿದ್ದೇನೆ 1 ಟೀ ಸ್ಪೂನ್ ಆಗುವಷ್ಟು. ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ, ಒಂದು ½ ಟೀ ಸ್ಪೂನ್. ವೆನಿಗರ್ ಹಾಕ್ತಿದ್ದೀನಿ, ಆರ್ಗನ್ ಬರುತ್ತೆ, ಆರ್ಗನ್ ಹಾಕ್ತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಜೊತೆಗೆ ಪರ್ಮೆಸನ್ ಚೀಸ್ ಬರುತ್ತೆ. ಓಕೆ, ಅದು ಒಂದು 2 ಟೀ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಸೀಸರ್ ಸಲಾಡ್ಗೆ ಬೇಕಾದಷ್ಟು 2 ಸ್ಲೈಸ್ ಬ್ರೆಡ್ಡನ್ನು ತೆಗೆದಿದ್ದೀನಿ. 4 ಸೈಡು ಇದನ್ನು ಕಟ್ ಮಾಡಿದ್ದೇನೆ ನಾನು ಕ್ಲೀನಾಗಿ. ನಂತರ ನೀವು ಇದನ್ನು ಕ್ಯೂಬ್ ಕಟ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕು ಅಷ್ಟು ಸ್ಲೈಸ್ ಬ್ರೆಡ್ಡನ್ನು ತೆಗೆದು ಕ್ಯೂಬ್ ಕಟ್ಟಾಗಿ ಮಾಡಿ
ಇದು ನೀವು ಓವನ್ ಟ್ರೇಯನ್ನು ಬಳಸ್ಬೋದು, ಅಥವಾ ನಿಮಗೆ ಅನುಕೂಲ ಇರುವ ರೀತಿಯಲ್ಲಿ ಯಾವ ರೀತಿ ಬೇಕಾದರೂ ನೀವು ಮಾಡ್ಕೋಬೋದು. ಸೊ ಅದರ ಜೊತೆಗೆ ನಾನೊಂದು 3 ಎಳೆಯಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ, ಒರೆಗಾನೋವನ್ನು 1 ಟೀ ಸ್ಪೂನ್ ಹಾಕಿದ್ದೇನೆ, ಹಾಗೆ ಥೈಮ್ 1 ಟೀ ಸ್ಪೂನ್ ಹಾಕಿದ್ದೀನಿ, ಹಾಗೆ ಪೆಪ್ರಿಕಾ ಪೌಡರ್ ಅಂತ ಬರುತ್ತೆ ಸ್ಮೋಕ್ಡ್, ಅದನ್ನು ಒಂದು ಸ್ಪೂನ್ ಹಾಕಿದ್ದೀನಿ, ಹಾಗೆ ಆನಿಯನ್ ಪೌಡರನ್ನು ಇಲ್ಲಿ ನಾನು ಹಾಕಿ ಅದರ ಜೊತೆಗೆ ಆಲಿವ್ ಆಯಿಲನ್ನು 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡಿದಂತಹ ಬ್ರೆಡ್ಡನ್ನು ಓವನ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೀವು ನಾರ್ಮಲ್ ಪ್ಯಾನಲ್ಲಿ ಕೂಡ ಮಾಡ್ಬೋದು. ಹಾಗೆ ಒಂದು ಪ್ಯಾನನ್ನು ರೆಡಿ ಮಾಡಿ ಚಿಕನನ್ನು ನಾವು ಫ್ರೈ ಮಾಡೋಣ. ಸೊ ಬೋನ್ಲೆಸ್ ಆಗಿರುವಂಥ ಚಿಕನನ್ನು ಫ್ರೈ ಮಾಡೋಣ. ತುಂಬ ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ನಮಗೆ ಎಕ್ಸಾಕ್ಟಾಗಿ ನೋಡಿ ಈ ಕಲರ್ ಬರಬೇಕು. ತುಂಬ ಅದ್ಭುತವಾಗಿ ಚೆನ್ನಾಗಿ ಕಲರ್ ಬಂದಿದೆ. ಚಿಕನ್ ರೆಡಿಯಾಗಿದೆ. ಅದೇ ರೀತಿ ನಮ್ಮ ಬ್ರೆಡ್ಡು ಕೂಡ ಕ್ರಂಚಿಯಾಗಿ ನೋಡಿ, ಈ ರೀತಿ ಕ್ರಂಚಿನೆಸ್ ಇರಬೇಕು. ಕ್ರಂಚಿಯಾಗಿ ರೆಡಿಯಾಗಿಬಿಟ್ಟಿದೆ. ಈಗ ನಾವು ಚಿಕನನ್ನು ಸ್ಲೈಸ್ ಕಟ್ ಮಾಡೋಣ. ಸ್ನೇಹಿತರೆ, ಸೀಸರ್ ಸಲಾಡ್ಗೆ ಬೇಕಾದಂತಹ ಕಸ್ಸನ್ನು ನಾವು ರೆಡಿ ಮಾಡ್ತಿದ್ದೀವಿ. ಇದನ್ನು ಇಂಗ್ಲೀಷಲ್ಲಿ ಗ್ರೀನ್ ಲೆಟಸ್ ಅಂತ ಹೇಳ್ತಾರೆ, ಅಥವಾ ರೌಂಡ್ ಲೆಟಸ್ ಅಂತ ಹೇಳ್ತಾರೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿಯನ್ನು ನಾವು ಕೈಯಲ್ಲೇ ಕಟ್ ಮಾಡ್ಬೋದು. ಇದಕ್ಕೆ ಎಕ್ಸಾಕ್ಟ್ ಶೇಪು ಅಂತ ಏನಿಲ್ಲ, ನಿಮಗೆ ಯಾವ ರೀತಿ ಕೂಡ ಶೇಪ್ ಕೊಡ್ಬೋದು. ಈಗ ನಾವು ಯಾವ ಸಾಸನ್ನು ರೆಡಿ ಮಾಡಿಟ್ಟಿದ್ದೀವಿ ಅದನ್ನು ಮಿಕ್ಸ್ ಮಾಡೋಣ. ಒಂದು 2 ಸ್ಪೂನ್ ಅಥವಾ 3 ಸ್ಪೂನು ಹಾಕಿ ಲೆಟಸ್ ಜೊತೆಗೆ ಮಿಕ್ಸ್ ಮಾಡಿ. ಸೊ ಅದರ ನಂತರ ಏನು ನಾವು ಕರಿದಿದ್ದೀವಿ ಬ್ರೆಡ್ಡನ್ನು, ಅದನ್ನು ಒಂದೊಂದಾಗಿ ಅಸೆಂಬಲ್ ಮಾಡುವ. ಲೇಯರ್ ಥರ ಅಂದರೆ ಮೊದಲು ಕಸ್ ಹಾಕ್ಕೊಂಡು ನೆಕ್ಸ್ಟ್ ಬ್ರೆಡ್ ಹಾಕ್ಕೊಂಡು ಅದರ ಜೊತೆಗೆ ಚಿಕನನ್ನು ಕೂಡ ಅದರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಡಿಸೈನ್ ಮಾಡುವ.
ಈಗ ಇದರ ಮೇಲೆ ಒಂದು 3 ಸ್ಪೂನ್ ಅಥವಾ 4 ಸ್ಪೂನಷ್ಟು ಏನು ವೈಟ್ ಸಾಸ್ ಮಾಡಿಟ್ಟಿದ್ದೀವಿ ಅದನ್ನು ಹಾಕೋಣ. ಅದ್ರ ಜೊತೆಗೆ ಪರ್ಮೆಸನ್ ಚೀಸನ್ನು ಒಂದು 2 ಸ್ಪೂನ್ ಆಗುವಷ್ಟು ಪರ್ಮನ್ ಚೀಸನ್ನು ಹಾಕಬೇಕು. ಈಗ ನಮ್ಮ ಸೀಸರ್ ಸಲಾಡ್ ರೆಡಿ. ತುಂಬ ಅತ್ಯುತ್ತಮವಾಗಿ ಮೂಡಿಬರುವಂಥ ಒಂದು ಸಲಾಡ್ ಇದು. ಎಲ್ಲರಿಗೂ ಇಷ್ಟ ಆಗುವಂಥ ಸಲಾಡು, ಯಾಕಂದರೆ ಇಲ್ಲಿ ಚಿಕನ್, ಬ್ರೆಡ್, ಚೀಸ್, ವೈಟ್ ಸಾಸ್ ಎಲ್ಲದರ ಒಂದು ಕಾಂಬಿನೇಷನ್ ಇದೆ. ತುಂಬ ಅದ್ಭುತವಾಗಿ ಮೂಡಿಬರುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ರೆಡಿ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.